ಗನ್ಮೇಲೆ ಮತ್ತು ಮಿಕ್ಕಿದವರೆಲ್ಲ ಕೆಪಿಸಿಸಿ ಯೂತ್ ಕಾಂಗ್ರೆಸ್ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಿಟ್ಟು ಮಿಕ್ಕಿದವರೆಲ್ಲ ಕಡೆಗಣಿಬೇಕು. ಶಿಸ್ತಿಲ್ಲ ಅಂದ್ರೆ ಯಾವುದೊಂದು ಆಫೀಸ್ ಬೇರೆ ಸಲ ಅವರೆಲ್ಲ ಎಲೆಕ್ಷನ್ ಗೆದ್ದವರು ಎಲ್ಲ ಗನ್ಮೇನೋ ಬೇರೆಯವರೆಲ್ಲ ಕಡೆಗಣಿಬೇಕು. ಅಲ್ಲಿವರೆಗೂ ನಾವು ಭಾಷಣ ಮಾಡಲ್ಲ. ಈ ಕಡೆ ಹೇಳ್ತಾ ಇದ್ದೀನಿ, ಪದಾಧಿಕಾರಿಗಳು ಕಡೆ ಇಟ್ಕೊಳ್ಳಿ, ಚೀಲ ಕುತ್ಕೊಳ್ಳಿ ನೀವು. ಬಿಡ ಸುಮ್ಮ ಆಯ್ತು. ನಾನು ಮಾತಾಡೋವರೆಗೂ 5 ನಿಮಿಷ 10 ನಿಮಿಷ ಏನ್ ಮಾತಾಡ್ತೀನಿ ಕೇಳಿ ಸುಮ್ಮನೆ. ನಿಮ್ ಡಿಕೆ ಎಲ್ಲ ಆಮೇಲೆ ಮಾಡೋರುತ್ತೆ. ನಿಮ್ ಪ್ರೀತಿ ವಿಶ್ವಾಸ ನನಗೆ ಅರಿವಿದೆ. ಒಂದು ವೇಳೆ ನಾನು ಕಿಚ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲ ಇದನ್ನ ಕಡೆ ಇಳಿಸಕ್ಕಾಗಲ್ಲ. ಯಾವ ಬೋರ್ಡು ಬೇಡ, ನಿಮ್ಮ ಬೋರ್ಡು ಯಾವ ಬೋರ್ಡು ಬೇಡ, ಇಳಿಸಿ ಕೂತ್ಕೊಳ್ಳಿ, ಚೇರಲ್ಲಿ ಕೂತ್ಕೊಳ್ಳಿ. ನೋಡಿ, ರಾಜ್ಯ ಎಲ್ಲ ಹೊರಗಡೆ ಯಾರು ಬಂದಿಲ್ಲ, ಎಲ್ಲ ವಿಡಿಯೋ ಹಾಕೊಂಡು ನೋಡ್ತಾ ಇದ್ದಾರೆ. ನಾನು ಏನ್ ಮಾತಾಡ್ತೀನಿ ಅಂತ ಕೇಳಬೇಕು, ಶಿಸ್ತಿರ್ಬೇಕು. ನೋಡಿ, ಇವರು ಟಿವಿಯವರು ಡೈರೆಕ್ಟು ಬರೀ ಫೋಟೋ ಮಾತ್ರ ಸ್ಟೇಜ್ ಏನ್ ತೋರ್ಸಕ್ ಹೋಗ್ಬಿಡಿ. ಬರೀ ಏನ್ ಮಾತಾಡ್ತಾ ಇದೀವಿ ತೆಗೀರಿ ಅಷ್ಟೇ ಇದೆ. ತೆಗೀರಾಗ ಬರೀ ನಿಮ್ ಸ್ಟೇಜ್ ತೋರ್ಸ್ಕೊಂಡು ಕೂತ್ಕೊಳಕ್ ಹೋಗ್ಬೇಡಿ. ಸ್ಟೇಜ್ ಆಯ್ತು, ಎಲ್ಲಾನು ತೋರ್ಸಕ್ ಆಗಲ್ಲ. ಒಂದು ವೇಳೆ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಂತ ಉದಯ್ ಭಾನುಚಂದ್ರಿ ಅವರೇ, I would like to thank and welcome the Indian Youth Congress President Mr. Uday Bhanucha for having come to this great event. ನಮ್ಮ ವೇದಿಕೆಗಳಂತ ಎಲ್ಲ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಂತ ಶ್ರೀನಿವಾಸ್ ಅವರೇ, ರಿಜ್ವಾನ್ ಅವರೇ, ಈಗ ತಾನೇ ಸ್ಟೇಜ್ ಮೇಲೆ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಂಜೇಮಟ್ಟಿದ್ದಾರೆ, ಬಸನಗೌಡ ಬಾದಲಿ ಅವರಿದ್ದಾರೆ, ಈಗ ತಾನೇ ಅಧಿಕಾರವನ್ನು ಹಸ್ತಾಂತರ ಮಾಡುವಂತ ಮೊಹಮ್ಮದ್ ದಲ್ಪತಿ ಇದ್ದಾರೆ, ಎಐಸಿಸಿಯ ಎಲ್ಲ ಕಾರ್ಯದರ್ಶಿಗಳಿದ್ದಾರೆ, ಸಂಸತ್ ಸದಸ್ಯಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ನೂತನವಾಗಿ ಆಯ್ಕೆಯಾದಂತ ಯೂತ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಜನರಲ್ ಸೆಕ್ರೆಟರಿ ಇದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಕೆಳಗಡೆ ಎಲ್ಲ ತಾಲೂಕು ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳಿದ್ದೀರಿ, ಪದಾಧಿಕಾರಿಗಳಿದ್ದೀರಿ, ಸದಸ್ಯರಿದ್ದೀರಿ. ಎಲ್ಲರ ಹೆಸರನ್ನ ನಾನು ವೇದಿಕೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಬೇಕು. ವಿನಯ್ ಕುಮಾರ್ ಸುರ್ಕೆಯಿಂದ ಹಿಡಿದು ಬೇರೆ ಎಲ್ಲ ಹಿರಿಯರ ಮುಖಂಡರು ಯೂತ್ ಕಾಂಗ್ರೆಸ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದಂತ ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ಇವತ್ತು ಬಹಳ ವಿಶೇಷವಾದಂತ ದಿನ. ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗಿ ನೋಂದಣಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನನಗೆ ವರದಿಯನ್ನು ಕೊಟ್ಟಿದೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕ್ರ. ಮಧ್ಯ ಮಾತಾಡೋದು ಬೋರ್ಡಲ್ಲಿ ಇಳಿಸಿ ಕಡೆ ಇಳಿಸೋಣ, ಯಾರು 40 ಬೋರ್ಡು ಇಳಿಸಿ ಕಡೆ ಗೊತ್ತು. ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷ ಪೂಜೆ ಮಾಡೋದು ಕಲೀರಿ ನೀವೆಲ್ಲ. ಇಲ್ಲಿ 25 ಲಕ್ಷದ ಮೆಂಬರ್ಸ್ ಮಾಡಿದ್ದೀವಿ. ಇನ್ನೊಂದು 15-20 ಸಾವಿರ ಜನ ಬಂದಿದ್ದೀವಿ. ಮಿಕ್ಕಿದ ಮೆಂಬರ್ಸ್ ಎಲ್ಲಿ ಹೋದ್ರು ಅನ್ನೋದು ಬಹಳ ಮುಖ್ಯ. ನಾನು ಐ ವುಡ್ ಲೈಕ್ ಟು ಇನ್ಫಾರ್ಮ್ ದಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, there may be a big meeting today.
but 25 lakhs members is a very massive number. Today I am giving them a message. All taluk level youth Congress presidents who have made the membership should organize a program in the same similar way in the respective taluks by inviting all the youth Congress members. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಜಿಲ್ಲಾ ಅಧ್ಯಕ್ಷಗಳಿಗೆ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡಿದ್ದೇವೆ. 25 ಲಕ್ಷ ಮೆಂಬರ್ಸ್ ಮಾಡಿದ್ದೀರಿ. ನೀವೇ ಮಾಡಿರೋದು, ನಾವು ಮಾಡಿದ್ದಲ್ಲ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲಬಹುದು, ಸೋಲ್ಬಹುದು. ಆದರೆ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿ ತಾವು ಸ್ವೀಕಾರ ಮಾಡಿದಿರಲ್ಲ, ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ತಾಲೂಕು ಲೆವೆಲ್ ಅಲ್ಲಿ ನಮ್ಮ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹೋಗಿ ನಮ್ಮ ಕೆಪಿಸಿಸಿ ಪದಾಧಿಕಾರಿಗಳನ್ನ ನಾನು ಕಳಿಸ್ಕೊಡ್ತೀನಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ಮಾದರಿಯಲ್ಲಿ 500 ಜನ ಸೇರಿ 1000 ಜನ ಸೇರಿ ಎಷ್ಟು ಜನ ಯೂತ್ ಕಾಂಗ್ರೆಸ್ ಆಗಿ ಮೆಂಬರ್ ಅನ್ನ ಪಡೆದಿದ್ದಾರೆ ಅವರೆಲ್ಲ ಸೇರಿ ಮತ್ತೊಂದು ತಾಲೂಕು ಮಟ್ಟದ ಒಂದು ಪ್ರತಿಜ್ಞಾ ವಿಧಿಯನ್ನ ಅಧಿಕಾರ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಅಧ್ಯಕ್ಷರಿಗೆ ನಾನು ಸೂಚಿಸಿದ್ದೇನೆ. ಯಾರನ್ನೋ ಮೆಂಬರ್ ಮಾಡಿಬಿಟ್ಟು ಅವನು ಬರೀ ಓಟ್ ಹಾರಿಸ್ಕೊಂಡು ನಾಳೆ ಬೆಳಿಗ್ಗೆ ಅವನು ನಮ್ಮ ಕಾಂಗ್ರೆಸ್ ಲೆಕ್ಕ ಇಲ್ಲದೆ ಹೋದ್ರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಸೊ ಅದಕ್ಕೆ ನೀವು ಪ್ರತಿ ತಾಲೂಕಲ್ಲೂ ಕೂಡ ಒಂದು ಇಂಥ ಸಮಾವೇಶವನ್ನು ಮಾಡಬೇಕು. ಆಗ್ಬೋದಲ್ಲ ಏನ್ರಿ? ಆಲ್ ಆಫೀಸ್ ಬೇರ್ಸ್ ಲಿಫ್ಟ್ ಯುವರ್ ಹ್ಯಾಂಡ್ ನೌ. ಓನ್ಲಿ ಫ್ಯೂ ಆಫ್ ದೆಮ್ ಆರ್ ಲಿಫ್ಟಿಂಗ್. ಓಕೆ, ವಿಡಿಯೋ ತೆಗಿರಪ್ಪ ಎಲ್ಲ ಈ ಕಡೆ. ಇಲ್ಲಿ ಯಾರಿದ್ದೀರಲ್ಲ? ಗುಡ್. ಓಕೆ, ಮಾಡ್ತಿದ್ದಾರೆ ಎಲ್ಲರೂ ಸರಿ. ಆಗ ಗೊತ್ತಾಗ್ತದೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ. ಕಲಿಬೇಕಾದ್ರೆ ಒಂದು. ಎರಡನೇ, ಇವತ್ತು ನಾವೆಲ್ಲ ಸೇರ್ತೀವಿ ಕಾಂಗ್ರೆಸ್. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಆ ಆಚರಣೆಯನ್ನ ಮೊನ್ನೆ ತಾನೇ ನಾವು ಬೆಳಗಾವಿನಲ್ಲಿ ಮಾಡಿದ್ವು. ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇದನ್ನ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ. ಇವತ್ತು ತಾವೆಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ, ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ. ನಿಮ್ಮೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ, ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ಪರವಾಗಿ ಮತ್ತು ಈ DK ಶಿವಕುಮಾರ್ ಪರವಾಗಿ, ಸಿದ್ದರಾಮಯ್ಯ ಅವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಶುಭಾಶಯಗಳ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚುನಾವಣೆ ರಾಜಕೀಯದಲ್ಲಿ ಯಾವಾಗಲೂ ಕೂಡ ನಾವು ಗೆಲುವು ಸೋಲುಗಳನ್ನು ನಾವೆಲ್ಲ ಅನುಭವಿಸಲೇಬೇಕು. ಚುನಾವಣೆಯಲ್ಲಿ ಗೆದ್ದವರೆಲ್ಲ ನಿಂತವರೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿದ್ದಾರೆ. ಸ್ವಲ್ಪ ಡೀಸೆನ್ಸಿ ಕಲಿಬೇಕಲ್ಲ, ಗನ್ಮೆಲ್ಲ ಸ್ಟೇಜ್ ಅನ್ನು ಏನು ತಿಳ್ಕೊಂಡಿದ್ದೇವೆ ನೀವೆಲ್ಲ. ಶಾಸಕರು ನೀವು ದಯವಿಟ್ಟು ತಿಳ್ಕೋಬೇಕು. ಒಬ್ಬ
ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ಬೇಕಾದ್ರೆ ಅದು ಸ್ಟೇಜ್ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೋಬೇಕು ನೀವೆಲ್ಲ. ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರು ಮಾತ್ರ ನಾಯಕರಲ್ಲ, ಚುನಾವಣೆಯಲ್ಲಿ ಸೋತವರು ನಾಯಕರಲ್ಲ. ಯಾರು ಪ್ರಾಮಾಣಿಕವಾಗಿ ಪಕ್ಷವನ್ನ ಶಿಸ್ತಿನಿಂದ ತೆಗೆದುಕೊಂಡು ಹೋಗಿ ಶಿಸ್ತನ್ನ ಕಾಪಾಡಿಕೊಂಡು ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಬೆಳೆಸಿಕೊಂಡು ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ಭಾರತದ ಸಂವಿಧಾನ, ಈ ಭಾರತದ ರಾಷ್ಟ್ರೀಯ ಧ್ವಜ, ಈ ಭಾರತದ ರಾಷ್ಟ್ರೀಯ ಗೀತೆ, ಇದನ್ನ ಯಾರು ಕಾಪಾಡ್ಕೊಂಡು ಹೋಗ್ತಾರೆ ಅವನೇ ಭಾರತೀಯ, ಅವನೇ ಮೊದಲಿಗ. ಕಾಂಗ್ರೆಸ್ ಅನ್ನೋದನ್ನ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ನಾನು ಕಾಲೇಜಲ್ಲಿ ಇರಬೇಕಾದ್ರೆ PUC ಚುನಾವಣೆ ಗೆದ್ದೆ, ಅದು ಬೇರೆ ವಿಚಾರ. ನಾನು ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಲೇ ಇಲ್ಲೇ ಕೆಲವರು ಇದ್ದಾರೆ ನನ್ನ ಜೊತೆಲಿ ಓದೋರು. ನಾನು ಫಸ್ಟ್ ಇಯರ್ ಡಿಗ್ರಿ ಇರ್ಬೇಕಾದ್ರೆ ನಾನು ಚುನಾವಣೆಯಲ್ಲಿ ಸೋತೆ. ಅದಾದ್ಮೇಲೆ ನಾನು ಗೆಲುವು ಶುರು ಆಯ್ತು. ಅಸೆಂಬ್ಲಿಲಿ ಸೋತೆ 85ರಲ್ಲಿ. ಅದಾದ್ಮೇಲೆ ಸತತವಾಗಿ ನಾನು ಗೆದ್ಕೊಂಡು ಬಂದಿದ್ದೇನೆ. ನಾನು ಬಂಗಾರಪ್ಪ ಸಂಪುಟದ ಮಂತ್ರಿ ಆದಾಗ ಒಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾನು ಅಧಿಕಾರ, ನಮ್ಮ ನಾರಾಯಣ ಸ್ವಾಮಿ ಅಂತ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಈಗ MSc ಆಗಿದ್ದು, ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು. ನಾನು ನಮ್ಮ ವಿನಯ್ ಕುಮಾರ್ ಸರ್ಗೆ ನಾವೆಲ್ಲ NSU ಇಂದ ಯೂತ್ ಕಾಂಗ್ರೆಸ್ ಸಂಘಟನೆ ಮಾಡಿಕೊಂಡು ಇಬ್ರು ಜೊತೆನೆ 85ರಲ್ಲಿ ಟಿಕೆಟ್ ಅನ್ನ, ಅಂದು KH ಪಾಟೀಲ್ ಅಧ್ಯಕ್ಷರಾಗಿದ್ರು, ವೀರಪ್ಪ ಮೊಯ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು, ರಾಜೀವ್ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಆವತ್ತಿಂದ ಇವತ್ತರೂ ಕೂಡ ಸಂಘಟನೆಯಲ್ಲೇ ದುಡ್ಕೊಂಡು ಹಂತಂದು ಬಂದು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷನಾಗಿ ಅಧ್ಯಕ್ಷನಾಗಿ ಇವತ್ತು ನಾನು ಕೆಲಸವನ್ನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ. ಶಿಸ್ತಿರ್ಬೇಕು. ಶಿಸ್ತಿಲ್ಲ ಅಂದ್ರೆ ಯಾರು ಕೂಡ ನೀವು ಯಾರು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ತಲೆಯಲ್ಲಿ ಶಿಸ್ತೇ ಮೂಲ ಮಂತ್ರ. ಬರೀ ಪೋಸ್ಟರ್ ಬ್ಯಾನರ್ಗಳು ಹಾಕಿದ ತಕ್ಷಣ ನೀವು ಲೀಡರ್ ಸಾಧ್ಯ ಇಲ್ಲ. ನಿಮ್ಮ ವಾದ ಏನಿದ್ರು ಬೂತ್ ನಲ್ಲಿ ಬಿಜೆಪಿ ವಿರುದ್ಧ, ದಳದ ವಿರುದ್ಧ ವಾದ ನಡೀಬೇಕೆ ಹೊರತು, ಸಿದ್ಧಾಂತದ ಮೇಲೆ ವಾದ ನಡೀಬೇಕೆ ಹೊರತು ಪೋಸ್ಟ್ ಹಾಕೊಂಡು ನಿಮ್ಮ ಫೋಟೋ ಹಾಕೊಂಡು ಮಾಡೋದಲ್ಲ. ನಿಮ್ಮ ಪೋಸ್ಟರ್ಸ್ ಏನಿದ್ರು ಕೂಡ ಹಳ್ಳಿಯ ಪ್ರತಿಯೊಂದು ಬೂತ್ ನಲ್ಲಿ ಇರಬೇಕು. ಪೋಸ್ಟರ್ ಹಾಕ್ಬೇಕಾದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಬರೀ ನಿಮ್ಮ ಮಕ್ಕಳ ಚಿಹ್ನೆ ಮೇಲೆ ಯಾರು ಓಟ್ ಕೊಡಲಿಲ್ಲ, ಕೊಡೋದು ಹಸ್ತದ ಚಿಹ್ನೆ ಮೇಲೆ. ಈ ಹಸ್ತದ ಚಿಹ್ನೆ ಮೇಲೆ ಇದನ್ನು ತಾವೆಲ್ಲ ಗಮನಿಟ್ಕೊಳ್ಬೇಕು. ಅಡಿಗೆಗಳು ಮನೇಲಿ ಮಾಡ್ತೀವಿ, ಬೆಂದಾಗ ಅಡಿಗೆ ಬಹಳ ರುಚಿ ಇರ್ತದೆ, ನೊಂದಾಗ ಜೀವನ ಬುದ್ಧಿಯನ್ನು ಕಲಿಸ್ಕೊಡ್ತದೆ. ಇದು ನಿಮ್ಮ ತಲೆಯಲ್ಲಿ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅನೇಕ ಹಿತವಚನಗಳನ್ನ ಹೇಳಿದ್ರು. ಕೃಷ್ಣ ಬೈರೇಗೌಡರು ಮತ್ತು ಸಂತೋಷ್ ಲಾಡ್ ಅವರು ಕೂಡ ನೇರವಾಗಿ ನಿಮ್ಗೆ ಅನೇಕ ಸಂದೇಶಗಳನ್ನು ಕೊಟ್ಟರು. ನಿಮ್ಮಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ನೀವು ಬಳಕೆ ಮಾಡ್ಕೋಬೇಕು. ಯುವಕರು ಬಹಳ ರಿಸ್ಕ್ ತೆಗೆದುಕೊಳ್ತಾರೆ ಜೀವನದಲ್ಲಿ. ಆದರೆ ನೀವು ಗೆದ್ದಾಗ ಮಾತ್ರ ನೀವು ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ನೀವು ಸೋತಾಗ ನೀವು ಒಬ್ಬ ಗೈಡ್ ಆಗಿ ನೀವು ಬೆಳೀಲಿಕ್ಕೆ ಒಂದು ಅವಕಾಶ.
ಯಾಕೆಂದ್ರೆ ನಿಮ್ಮ ಅನುಭವ ನಿಮ್ಮ ಸೋಲಿನಲ್ಲಿ ಇರ್ತದೆ. ನೀವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಮ್ಮ ದೃಷ್ಟಿಯನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಜೊತೆಯಲ್ಲೇ ನೀವು ಇರಬೇಕು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಟೀಕೆಗಳು ಬರ್ತದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಆದ್ರಿಂದ ಟೀಕೆಗಳು ಬರಲಿ, ಆದರೆ ನೀವು ಮಾಡುವಂತ ಸಾಧನೆಗಳು ಶಾಶ್ವತವಾಗಿ ಉಳ್ಕೊಳ್ಬೇಕು. ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇವತ್ತು ಸಂತೋಷದಲ್ಲಿ ಮಾತು ಕೊಡಕ್ ಹೋಗ್ಬೇಡಿ, ಬಹಳ ಸಂತೋಷದಲ್ಲಿ ಏನೇನೋ ಆಶ್ವಾಸನೆಲ್ಲ ನೀವು ಕೊಡಕ್ ಹೋಗ್ಬೇಡಿ, ಕೋಪದಲ್ಲೂ ಉತ್ತರ ಕೊಡಕ್ ಹೋಗ್ಬೇಡಿ, ಆಮೇಲೆ ದುಃಖದಲ್ಲಿ ನಿರ್ಧಾರಗಳನ್ನ ಮಾಡ್ಕೊಕ್ ಹೋಗ್ಬೇಡಿ. ಇದು ನಿಮ್ಮ ತಲೆಯಲ್ಲಿರಲಿ. ಬಹಳ ತಾಳ್ಮೆಯಿಂದ ಸಹನೆಯಿಂದ ಇವತ್ತು ಈ ಪಕ್ಷದ ಸದಸ್ಯರಾಗಿದ್ದೀರಲ್ಲ, ಇದೇ ಒಂದು ದೊಡ್ಡ ಶಕ್ತಿ ನಿಮಗೆ ಬಂದಿದೆ. ಇವತ್ತು ನೀವೆಲ್ಲ ಯೂತ್ ಕಾಂಗ್ರೆಸ್ನ ಮೆಂಬರ್ಸ್ ಆಗಿದ್ದೀರಿ. ಇವತ್ತು ನೀವೆಲ್ಲ ಸೇರಿ ಇಲ್ಲಿ ನಮ್ಮ ರಾಷ್ಟ್ರದ ಧ್ವಜದ ಬಾವುಟವನ್ನ ಎತ್ತಿ ಕಾಣಿಸ್ತಾ ಇದ್ದೀರಿ. ನಾನು ಕೂಡ ಈ ರಾಷ್ಟ್ರ ಧ್ವಜ ಹಾಕೊಂಡಿದ್ದೀನಿ, ನಮ್ಮ ಬಾವುಟ. ಇದು ಕಾಂಗ್ರೆಸ್ ಪಕ್ಷದ ಬಾವುಟ. ಬಿಜೆಪಿ ಜನತಾದಳ ಈ ಬಾವುಟ ಹಾಕೊಳ್ಳಕ್ಕೆ ಸಾಧ್ಯನಾ? ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತಂದ್ರೆ ಅವನ ಮೇಲೆ ಈ ಧ್ವಜವನ್ನು ಹಾಕಲಿಕ್ಕೆ ಅವಕಾಶ ನಿಮಗಿದೆ. ಆದರೆ ಬಿಜೆಪಿಯವರಿಗೆ ಯಾರು ನಡೆದವರಿಗಾಗಲಿ ಈ ಅವಕಾಶ ಇಲ್ಲ. ಇದು ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ನಿಮಗೆ ಮಾತ್ರ ಇಂಥ ಒಂದು ದೊಡ್ಡ ಅವಕಾಶ ಇವತ್ತಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು, ಆದರೆ ಸೂರ್ಯ ಹುಡ್ತಾನೆ, ಸೂರ್ಯ ಕೆಳಗಡೆ ಬರ್ತಾನೆ. ರಾಮಚಂದ್ರಪ್ಪ ಪ್ಲೀಸ್, ರಾಮಚಂದ್ರಪ್ಪ ಪ್ಲೀಸ್ ಕೂತ್ಕೊಳ್ಳಿ, ಹಾಗೆ ಕೂತ್ಕೊಳ್ಳಿ. ಆಮೇಲೆ ಸೂರ್ಯ ಮೇಲೆ ಹೋಗ್ತಾನೆ, ಸೂರ್ಯ ಮೇಲೆ ಕೆಳಗಡೆ ಬರ್ತಾನೆ. ಈ ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ, ಯಾವುದು ಕೂಡ ಶಾಶ್ವತ ಇಲ್ಲ. ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹೇಳೋದಿಷ್ಟೇ, ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ, ನಾನು ಅಧಿಕಾರ ತೆಗೆದುಕೊಂಡ ದಿನ ಏನೋ ಒಂದು ಮಾತು ಹೇಳಿದೆ, ಐ ಬಿಲೀವ್ ಇನ್ ದಿ ಯೂತ್ ಅಂಡ್ ದಿ ವುಮೆನ್ ಅಂತ. ಯುವಕರು ಮತ್ತು ಹೆಣ್ಮಕ್ಳಿಗೋಸ್ಕರ ಕಾರ್ಯಕ್ರಮವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಆ ಯುವ ನಿಧಿಯನ್ನ ನಿಮಗೋಸ್ಕರ ಕೊಟ್ಟಿದ್ದೇವೆ. ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಹಿಂದೆ ಕೊಟ್ಟಿದ್ದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ, ಗೃಹಜ್ಯೋತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇವೆಲ್ಲ ಕೂಡ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಿಮ್ಮ ಕಾಂಗ್ರೆಸ್ ಪಕ್ಷ ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ. ಇದು ಕೂಡ ತಾವೆಲ್ಲ ಗಮನ ಇಟ್ಕೊಳ್ಬೇಕು. ನಾನು ಎಲ್ಲ ನಾಯಕರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಮಂಜುನಾಥ್ ಅವರಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲು ನಾನು ಹೇಳ್ಕೊಂಡು ಬಂದಿದ್ದೇನೆ, ಎವ್ರಿ ಬೂತ್ ಶುಡ್ ಹ್ಯಾವ್ ಎ ಡಿಜಿಟಲ್ ಯೂತ್, ಅದು ಕಂಪಲ್ಸರಿ. ಅದರಲ್ಲಿ ಯಾವ ರಾಜ್ಯನೂ ಇಲ್ಲ. ಆ ಡಿಜಿಟಲ್ ಯೂತ್ ಆ ಬೂತ್ ನಲ್ಲಿರುವಂತ 200 ಜನ 300 ಜನ ಮೆಂಬರ್ಸ್ ಮಾಡಬೇಕು. ಪ್ರತಿ ಬೂತ್ ಅಲ್ಲೂ ಕೂಡ 25 ಜನ ಕಾರ್ಯಕರ್ತರ ಒಂದು ಪಡೆಯನ್ನ ಮಾಡಬೇಕು. ಒಂದು ಬೂತ್ 25 ಮೆಂಬರ್ಸ್ ಕಂಪಲ್ಸರಿ ಇರಬೇಕು. ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸಬೇಕು. ಯಾರು ಬೂತಲ್ಲಿ ಹೆಚ್ಚು ಮತವನ್ನು ಕೊಡ್ತಾನೆ ಅವರೇ ನಾಯಕ ಹೊರತು ನನ್ನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು, ಸಿದ್ದರಾಮಯ್ಯ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು ಅವನ ನಾಯಕನಲ್ಲ. ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ, ನನ್ನ ಪೋಸ್ಟ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಟಿಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರಾದ್ರೂ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮ್ಮ ಓಟು ನಿಮ್ಮ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ ನಲ್ಲಿ ಹೋರಾಟ ಮಾಡಿ, ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಅಧಿಕಾರ ತಪ್ಪಿರಲ್ಲ, ಅವರು ಮಾತ್ರ ನಮ್ಮ ನಾಯಕ.
ಸೊ ಆದ್ರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ಹೇಳೋದಿಷ್ಟೇ, ಈಗ ದೀಪ ಹಚ್ಚಿತು, ದೀಪದಿಂದ ಬತ್ತಿ ಇತ್ತು, ದೀಪದಿಂದ ಕೆಳಗಡೆ ಎಣ್ಣೆ ಇತ್ತು, ಆ ದೀಪ ಕೆಳಗಡೆ ಎಣ್ಣೆನೂ ಕಾಣಲಿಲ್ಲ, ಬತ್ತಿನೂ ಕಾಣಲಿಲ್ಲ, ಬರೀ ಬೆಳಕು ಮಾತ್ರ ಇತ್ತು. ಹಂಗೆ ನೀವೆಲ್ಲ ಬಹಳ ಜನ ಚುನಾವಣೆಯಲ್ಲಿ ಗೆದ್ದಿದ್ದೀರಿ. ನೀವು ಗೆದ್ದ ತಕ್ಷಣ ನೀವು ಲೀಡರ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನಿಮ್ಮಿಂದ ಶ್ರಮ ಪಟ್ಟಂತ ಯಾರು ಕಾರ್ಯಕರ್ತರು ನಿಮ್ಮನ್ನ ಗೆಲ್ಲಿಸಿ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ನಿಜವಾದ ನಾಯಕರು, ಹೊತ್ತು ನೀವು ನಾಯಕರಲ್ಲ. ಇದನ್ನು ಕೂಡ ನಿಮ್ಮ ತಲೆಯಲ್ಲಿರಬೇಕು. ಯಾರು ಬತ್ತಿ ಆಗಿದ್ರು, ಯಾರು ಎಣ್ಣೆ ಆಗಿದ್ರು, ಯಾರು ಹೋರಾಟ ಮಾಡಿದ್ರು, ಯಾರು ಅತಿ ಹೆಚ್ಚು ಮೆಂಬರ್ಗಳನ್ನು ಮಾಡಿದ್ರು, ಅವರು ನಿಜವಾದಂತಹ ನಾಯಕರು. ಅವರೆಲ್ಲರೂ ಕೂಡ ಗೌರವ ಕೊಟ್ಟು ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು. ನಿಮ್ಮ ಎಲೆಕ್ಷನ್ ಮುಗಿದಿದೆ. ಈಗಾಗಲೇ ಬಸವಗೌಡ ಬಾದಲಿ ಅವರು ಕೂಡ ಹೇಳಿದ್ರು, ವಿ ಶ್ರೀನಿವಾಸ್ ಅವರು ಹೇಳಿದ್ರು, ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ರು, ಎಲೆಕ್ಷನ್ ಇದು ಆಂತರಿಕವಾದಂತ ಎಲೆಕ್ಷನ್. ನಿಮ್ಮ ಹೋರಾಟ ಏನಿದ್ರು ಮುಂದಕ್ಕೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ನೀವೆಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ನಡ್ಕೊಂಡು ಹೋಗುವಂತ ಒಂದು ಭಾಗ್ಯ ನಿಮ್ಗೆಲ್ಲ ದೊರಕಬೇಕು. ಅದಕ್ಕೆ ತಾವೆಲ್ಲ ದೂರ ಆಲೋಚನೆ ತಾವು ಈ ಸಂದರ್ಭದಲ್ಲಿ ತಾವೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಆದ್ರಿಂದ ಸಾಧನೆ ಮಾಡಲು ಹೋರಾಡುವವನಿಗೆ ದಾರಿಯಲ್ಲಿ ನೂರಾರು ಅಡೆತಡೆಗಳಿರ್ತದೆ. ಆದರೆ ಯುವಜನರ ಕರ್ತವ್ಯ ಏನಿದೆ, ಆ ಏನಾದ್ರು ಹೋರಾಟ ಮಾಡಿ ಯಶಸ್ಸಾಗಬೇಕು ಅಂದ್ರೆ ಬೇಕಾದ ಶ್ರಮ ಇರ್ತದೆ. ನಾನಿಲ್ಲ ಅಂತ ಹೇಳುವುದಿಲ್ಲ. ನಿಮ್ಮನ್ನ ಮೇಲಿನಿಂದ ಕೆಳಗಡೆ ಇಳಿತಾರೆ. ನಾನು ಹಿಂದೆ ಒಂದು ಮಾತು ಹೇಳಿದ್ದೇನೆ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ಮೋರ್ ಎನಿಮೀಸ್, ಮೋರ್ ವರ್ಕ್ ಮೋರ್ ಮಿಸ್ಟೇಕ್, ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್, ನೋ ವರ್ಕ್ ನೋ ಮಿಸ್ಟೇಕ್ ಅಂತ ಒಂದು ಮಾತನ್ನು ಹೇಳಿದ್ದೇನೆ. ಹಂಗೆ ಯಾರು ಜಾರಿ ಹೆಚ್ಚಿಗೆ ಶಕ್ತಿಶಾಲಿಯಾಗಿದ್ದರೋ ಅವನ ಮೇಲೆ ಬಹಳ ವೈರಿಗಳು ಆಗ್ತಾರೆ. ನೀವು ಅದನ್ನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ಯುವ ಜನರಲ್ಲಿದೆ. ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕು. ಈಗ ಯುವಕರು ತಾವೆಲ್ಲ ಇದ್ದೀರಿ. ನಿಮ್ಮ ನಡೆ ಹಳ್ಳಿ ಕಡೆ ಬೂತ್ ಕಡೆ ಇರಬೇಕು. ನಿಮ್ಮ ನಡೆ ನಮ್ಮ ಗ್ಯಾರಂಟಿ ಕಡೆ ಇರಬೇಕು. ನಿಮ್ಮ ನಡೆ ಬೂತ್ ನಲ್ಲಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು 2028ರಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಕಡೆ ಇರಬೇಕು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಶಪಥವನ್ನ ಈ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿದೆ. ಆದ್ರಿಂದ ನಾನು ಇನ್ನೊಂದಿನ ನಿಮ್ಮ ಅಧ್ಯಕ್ಷರಿಗೆ, ಎಐಸಿಸಿ ಅಧ್ಯಕ್ಷರಿಗೆಲ್ಲರೂ ಕೂಡ ತಿಳಿಸಿ ನಾನು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಲಿಕ್ಕೆ ಏರ್ಪಾಟ್ ಮಾಡ್ತೇನೆ. ನಾನು ಪದಾಧಿಕಾರಿಗಳ ಸಭೆಗೆ ನಾನು ಕೂತಾಗಿ ನಾನೇ ಬರ್ತೇನೆ. ಕೆಲವು ಸಲಹೆಗಳನ್ನು ಕೊಡ್ತೇನೆ. ನಿಮ್ಮ ಶಕ್ತಿ ಏನಿದು ಅಂತ ನಿಮಗೆ ಅರಿವಿಲ್ಲ. ಈಗಾಗಲೇ ಅನೇಕ ಸ್ಟೇಜ್ ಮೇಲೆ ನಾವೆಲ್ಲ ಕೂತಿದ್ದೀವಲ್ಲ. ಮತ್ತಿಕಟ್ಟಿಯಿಂದ ಹಿಡಿದು, ನಮ್ಮ ನಂಜನಮಟ್ಟಿಯಿಂದ ಹಿಡಿದು, ವಿನಯ್ ಕುಮಾರ್ ಸೊರ್ಕೆಯಿಂದ ಹಿಡಿದು, ಕೃಷ್ಣ ಬೈರೇಗೌಡದಿಂದ, ರಿಜ್ವಾನಿಂದ ಹಿಡಿದು, ಬಾದಲಿಯಿಂದ ಹಿಡಿದು ಇವರೆಲ್ಲ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು. ರೇವಣ್ಣವರು, ವಿನಯ್ ಕುಮಾರ್ ಸೊರ್ಕೆ ಅವರು ಕೂಡ ಬಂದಿದ್ದಾರೆ. ನಮ್ಮ ದಿನೇಶ್ ಗುಂಡ್ರಾಯರು ಬಂದಿದ್ದಾರೆ. ಅವರು 5 ಬಾರಿ MLA ಆಗಿದ್ದಾರೆ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು. ಆಫೀಸ್ ಮೇಲೆ ಆಂಜನೇಯ ಬಂದಿದ್ದ. ಅವ್ರು ಸ್ಟೇಟ್ ಪ್ರೆಸಿಡೆಂಟ್, ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ನಮ್ಮ ನಂಜನಮಟ್ಟು ಸ್ಟೇಟ್ ಪ್ರೆಸಿಡೆಂಟ್, ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಅವ್ರು ನಮ್ಮ ಗುರುಗಳಿದ್ರು. ಅವರು ಜಾದು ಸ್ಟೇಟ್ ಪ್ರೆಸಿಡೆಂಟ್, ನಾನು ತಾಲೂಕ್ ಪ್ರೆಸಿಡೆಂಟ್. ನೋಡಿ ಎಷ್ಟು ವಿಪರ್ಯಾಸ ಬದಲಾವಣೆ ಇವತ್ತಿದೆ. ಎಲ್ಲ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ. ಇನ್ನು ಮುಂದಕ್ಕೂ ಒಂದಷ್ಟು ಜನ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ, ನನಗೆ ವಿಶ್ವಾಸ ಇದೆ. ಸೊ ಯಾರು ಯೂತ್ ಕಾಂಗ್ರೆಸ್ ನ ಸದಸ್ಯರಾಗ್ತಾರೆ, ಯಾರು NSK ಸದಸ್ಯರಾಗ್ತಾರೆ, 90% ಈ ಪಕ್ಷದಲ್ಲೇ ಉಳ್ಕೊಳ್ತಾರೆ. ಇದು ನನ್ನ ಇತಿಹಾಸದ ಒಂದು ಪುಟ. ಇದನ್ನು
ಮುಂದಕ್ಕೆ ಭಾರತದ ಸಂವಿಧಾನ ಇವತ್ತು ಅಮೆಂಡ್ಮೆಂಟ್ ಆಗೋಗಿದೆ. 33% ರಿಸರ್ವೇಶನ್, ಇನ್ನ 74 ಸೀಟ್ಗಳನ್ನ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಯಾರು ಕೈಲಿ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಹಂಗಂತ ಹೇಳಿ ಡಿ ಕೆ ಶಿವಕುಮಾರ್ ಮಕ್ಕಳು, ಡಿ ಕೆ ಶಿವಕುಮಾರ್ ಹೆಂಡತಿನೋ ಇಲ್ಲ ನಮ್ಮ ಸಲೀಂ ಹೆಂಡತಿನೋ ಇಲ್ಲ ದಿನೇಶ್ ಹೆಂಡತಿನೋ ಅಲ್ಲ. ನೀವು ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಟಿಕೆಟ್ ತಗೊಳ್ಳೋ ಶಕ್ತಿ ನಿಮಗೆ ಬರಬೇಕು. ಆಗ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಒಂದು ದೊಡ್ಡ ಶೋಭೆ ಬಂದಂಗಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ತಾವೆಲ್ಲ ಕೂಡ ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ, ದೇವರು ವರನು ಕೊಡುವುದಿಲ್ಲ, ಶಾಪನು ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ನಿಮಗೆ ಸಿಕ್ಕಿರುವಂತಹ ನಾಯಕತ್ವದ ಗುಣದ ಅವಕಾಶ, ಇದನ್ನ ಬೆಳೆಸ್ಕೊಂಡು ಒಂದು ದೊಡ್ಡ ಭವಿಷ್ಯವನ್ನು ತಾವೆಲ್ಲ ರೂಪಿಸ್ಕೊಂಡು ಇವತ್ತು ನಿಮ್ಮ ಆಲೋಚನೆಗಳು ನಿಮ್ಮ ನಾಯಕತ್ವವನ್ನು ರೂಪಿಸ್ತದೆ. ನೀವು ಯಾರ ಮೇಲೂ ಕಾಂಗ್ರೆಸ್ಸಿನ ಅಂತರವಾಗಿ ನೀವೇ ಕೂಡ ಕಾಲ ಎಳೆದ್ಬಿಟ್ಟು ನಿಮ್ಮಲ್ಲಿ ಯಾರು ಚುನಾವಣೆಯಲ್ಲಿ ಸೋತಿದ್ದಾನೆ ಅವನ ಮುಗಿಸುವಂತ ಪ್ರಯತ್ನ, ಸೋತಿರೋನು ಗೆದ್ದವನ್ನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ಈ ಡಿ ಕೆ ಶಿವಕುಮಾರ್ ಮುಂದಕ್ಕೆ ನಿಮಗೆ ಯಾವ ತರದ ಅವಕಾಶನೂ ಕೊಡುವುದಿಲ್ಲ. ಯಾರು ನಿಮ್ಮ ವ್ಯಕ್ತಿತ್ವವಾದಂತಹ ವಿಚಾರಗಳನ್ನ ಬಿಟ್ಟು ಪಕ್ಷದ ಕಡೆ ನೀವೆಲ್ಲ ಕೆಲಸವನ್ನು ಮಾಡ್ತೀರಿ, ಅದಕ್ಕೆ ನಾವು ಗೌರವವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ವಿಚಾರಗಳಿದೆ. ಕೊನೆಯದಾಗಿ ನಾನು ನಮ್ಮ ದಿನೇಶ್ ಗುಂಡೂರಾಯರು ಕೂಡ ನನ್ನ ಭಾಷಣ ಆದ್ಮೇಲೆ ಅವರು ಕೂಡ ಮಾತಾಡಬೇಕು. ಯಾಕೆ ಅವರು ಕೂಡ ಮತ್ತು ರಿಜ್ವಾನ್ ಕೂಡ ಮಾತಾಡಬೇಕು. ಅವರಿಬ್ರು ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಸ್ತಿ ಇದ್ದಂಗೆ. ಅನೇಕ ಸಂಘಟನೆಗಳನ್ನು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿ, ಇನ್ನ ಬಹಳ ಜನ ನಮ್ಮ ಸಂಜೆ ಮಟ್ಟಿಗೆಲ್ಲ ಭಾಷಣ ಮಾಡಕ್ ಬಿಟ್ರೆ 1 ಗಂಟೆ ಮಾತಾಡ್ತಾರೆ, ಬಹಳ ಸ್ವಾರಸ್ಯವಾಗಿ ಮಾತಾಡ್ತಾರೆ. ಇದು ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ಸ್ ಅವರೆಲ್ಲ. ಸೊ ಈಗ ಹೊಸ ತಳಿ ನಮ್ಮ ದಿನೇಶ್ ಗುಂಡೂರಾಯ್ ಮತ್ತು ನಮ್ಮ ರಿಜ್ವಾನ್ ಅವರು ಮಾತಾಡ್ತಾರೆ. ನನಗೆ ಅಸೆಂಬ್ಲಿಲಿ ದೊಡ್ಡ ವಿಚಾರಗಳಿದೆ, ಕೌನ್ಸಿಲ್ ಅಲ್ಲಿ ಅಸೆಂಬ್ಲಿಲಿ. ಆದ್ರೂ ಕೂಡ ಫಸ್ಟ್ ಪಕ್ಷ ಮುಖ್ಯ, ಪಕ್ಷ ಇದ್ರೆ ಅಧಿಕಾರ, ಪಕ್ಷ ಇದ್ರೆ ಸರ್ಕಾರ, ನೀವಿದ್ರೆ ನಾವು ಅನ್ನೋ ದೃಷ್ಟಿಯಿಂದ ನಿಮಗೆ ಗೌರವ ಕೊಡಬೇಕು ಅಂತ ಹೇಳಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಬಹಳ ಸಂತೋಷ ಆಯಿತು. ಆದರೆ ಸಂತೋಷಕ್ಕೆ ಗೌರವ ಬರಬೇಕಾದ್ರೆ ನೀವು ಶಿಸ್ತನ್ನ ಕಲಿಬೇಕು. ನಿಮ್ಮ ಶಿಸ್ತಿಲ್ಲ ಅಂದ್ರೆ ಯಾವ ಪಕ್ಷ ಕೂಡ ಉಳಿಲಿಲ್ಲ. ನನಗೆ ವಿಶ್ವಾಸ ಇದೆ 2028ರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. 2029ರಲ್ಲಿ ಈ ರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ರಾಹುಲ್ ಗಾಂಧಿ ಅವರು ನಾಯಕತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಧ್ವಜ ಹಾಕ್ತದೆ ಅನ್ನೋದ ವಿಶ್ವಾಸ ನನಗಿದೆ. ನನ್ನ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಶಿಸ್ತಿನ ಸಿಪಾಯಿಗಳಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.